ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಆ್ಯಕ್ಚುಲಿ ಇವತ್ತು ಹುಣ್ಣಿಮೆ, ಹಾಗೆ ಇವತ್ತು ರಕ್ಷಾಬಂಧನ ಕೂಡ ಇದೆ. ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಈಗ ನಾವು ಹುಣ್ಣಿಮೆ ಪೂಜೆ ಇದೆ ಆಶ್ರಮದಲ್ಲಿ, ಮೈಸೂರು ಆಶ್ರಮದಲ್ಲಿ, ಹಾಗಾಗಿ ಮೈಸೂರು ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಈ ವಿಡಿಯೋದಲ್ಲಿ ನೀವು ನನ್ನ ತಮ್ಮಂಗೆ ರಾಖಿ ಕಟ್ಟೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ನಾನು ಸಮ್ಮು ಹಾಗೆ ಹಸ್ಬೆಂಡ್ ಹೊರಟಿದ್ದೀವಿ. ಟೈಮ್ ಬಂದು 9 o'clock ಆಗಿದೆ. ಈಗ ಬಂದರು ಹಸ್ಬೆಂಡ್, ಹಾಗಾಗಿ ಹೋಗ್ತಾ ಇದ್ದೀವಿ. ನಾನು ತುಂಬ ದಿನ ಆಗಿತ್ತು ಮೈಸೂರು ಆಶ್ರಮಕ್ಕೆ ಹೋಗಿ, ಕೆಲಸದ ಬ್ಯುಸಿಲಿ ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಆ್ಯಕ್ಚುಲಿ ಸಮ್ಮು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳ್ದ, ನಾನು ಬಂದಿಲ್ಲ ಮನೇಲೇ ಇದ್ದೀನಿ ಅಂತ ಹೇಳು ವಿಡಿಯೋದಲ್ಲಿ ಅಂತ ಹೇಳಿದ್ದ. ನೋಡಿದ್ರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಂದು ಇಲ್ಲಿ ಕ್ಯಾಮ್ರಾ ಮುಂದೆ ಇದ್ದಾನೆ. ಆ್ಯಕ್ಚುಲಿ ಪಕ್ಕದಲ್ಲೇ ಒಂದು ಕಾರು ಇತ್ತು, ಲೈಟೇ ಆನ್ ಮಾಡ್ಕೊಂಡಿಲ್ಲ ಕಾರಿಗೆ. ಪಕ್ಕದಲ್ಲಿ ಹೋದ್ರೂ ಗೊತ್ತಾಗ್ತಾನೆ ಇಲ್ಲ. ಆ ಥರ ಎಲ್ಲ ಡ್ರೈವ್ ಮಾಡ್ತಾರೆ. ಹುಷಾರಾಗಿರ್ಬೇಕು ನಾವು. ಅವ್ರು ಹೇಗಾದರೂ ಮಾಡ್ಕೊಳ್ಳಿ, ನಾವು ಹುಷಾರಾಗಿರ್ಬೇಕು. ಹಸ್ಬೆಂಡ್ನ ತೋರಿಸ್ಲೇ ಇಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ಆಮೇಲೆ ಸಿಗ್ತೇನೆ. ಹಾಗೆ ನೀವು ರಕ್ಷಾಬಂಧನ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ, ನೀವು ನಿಮ್ಮ ಅಣ್ಣ ತಮ್ಮಂಗೆ ರಾಖಿ ಕಟ್ಟಿದ್ರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಮ್ಮಗೂ ಕೂಡ ರಾಖಿ ಕಟ್ಟಿದ್ದಾರೆ, ಅವ್ರ ತಂಗಿ ಎಲ್ಲಿದ್ದಾರೆ? ಸಮ್ಮಗೆ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ಏನ್ ಮಾಡೋದು ಸಮ್ಮು? ತಗೋಬರೋದು. ಎಲ್ಲಿಂದ ತಗೋಬರ್ತೀಯ? ಬೇರೆ ಫ್ರೆಂಡ್ಸ್ ಹತ್ರ ಕಟ್ಸ್ಕೊಳ್ಳೋ. ಇಲ್ಲ ನೀನೇ ಕಟ್ಕೊಳ್ಳೋದು ಅಷ್ಟೇ ಅಪ್ಪ ಅಲ್ವಾ? ಆಕ್ಚುಲಿ ಏನಾಯ್ತಂದ್ರೆ, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ನೋಡಿದ್ದೀರಾ. ನಾವು ಲಾಸ್ಟ್ ಸಂಡೇ ಅಂದರೆ ವರಮಹಾಲಕ್ಷ್ಮಿ ಹಿಂದಿಂದು ಸಂಡೇಲಿ, ಅಲ್ಲಿವರೆಗೂ ನನಗೆ ವಿಡಿಯೋಸ್ ಮಾಡೋದು, ಎಡಿಟಿಂಗು ಅದೇ ತುಂಬಾ ವರ್ಕ್ ಇತ್ತು. ಹಾಗಾಗಿ ವಿಡಿಯೋಸಿಗೆ ಹೋದಾಗ ಮಳೆ ನೋಡಿದ್ದೀರಾ ಮೈಸೂರಲ್ಲಿ ಯಾವ ಥರ ಮಳೆ ಬರ್ತಾ ಇದೆ ಅಂತ. ಮೈಸೂರಲ್ಲಿ ತುಂಬಾ ಮಳೆಯಲ್ಲಿ ನೆನೆಯೋದು ಅದೇ ಆಗ್ಬಿಟ್ಟಿತ್ತು. ಓಡಾಟ, ಹೋಗೋದು, ಸಿಟಿ ಹೋಗೋದು ಬರೋದು, ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಇದೇ ಆಗಿತ್ತು. ತುಂಬಾ ಸ್ಟ್ರೆಸ್ಸು ಎಲ್ಲನೂ ಆಗ್ಬಿಟ್ಟಿತ್ತು. ಮಳೇಲಿ ನೆನ್ಕೊಂಬಂದೆ. ಸಂಡೇ ನಾವು 3 ಜನ ಸೇರಿಕೊಂಡು ನಾವು ಕ್ಲೀನಿಂಗ್ ವಿಡಿಯೋವನ್ನು ಕೂಡ ನೋಡಿದ್ದೀರಾ, ಕ್ಲೀನಿಂಗ್ ಮಾಡ್ತಾ ಇರೋದು ವಿಡಿಯೋ. ಅವತ್ತೇ ನನಗೆ ಅಷ್ಟು ಹಿಂಸೆ ಆಗ್ತಾಯಿತ್ತು, ಮಾಡೋಕ್ಕಾಗ್ತಾಯಿರಲಿಲ್ಲ. ಆದರೂ 3 ಜನ ಸೇರ್ಕೊಂಡು ಖುಷಿಯಾಗಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಮಂಡೇ ಸ್ವಲ್ಪ ಸುಸ್ತು ಆ ಥರ ಎಲ್ಲ ಆಗಕ್ಕೆ ಶುರು ಆಯಿತು. ಟ್ಯೂಸ್ಡೇಯಿಂದ ಫುಲ್ಲು ಜ್ವರ ಬಂದುಬಿಟ್ಟಿದೆ, ವೈರಲ್ ಫೀವರ್ ಆದಂಗೆ ಆಗಿಬಿಟ್ಟಿದೆ, ಮತ್ತು ಕಫ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಇನ್ನು ನೆಕ್ಸ್ಟ್ ಕ್ಲೀನಿಂಗ್ ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ನನಗೆ ಗುರುವಾರ 2 ಗಂಟೆ, ಮಧ್ಯಾಹ್ನ 2 ಗಂಟೆವರೆಗೂ ನನಗೆ ಎದ್ದೇಳಕ್ಕೆ, ಬೆಡ್ಡಿಂದ ಮೇಲೆ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ಹಬ್ಬ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಬ್ಬ ಮಾಡೋದಕ್ಕಾಗಲ್ಲ ಬಿಡು ಈ ಸಲ ಅಂತಲೇ ಅಂದ್ಕೊಳ್ತಾ ಇದ್ದೆ. ಆದರೆ ಹಬ್ಬ ಮಾಡಲೇಬೇಕು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹಬ್ಬ ಮಾಡಲೇಬೇಕು ಅನ್ನೋದೊಂದಿತ್ತು. 2 ಗಂಟೆಯಲ್ಲಿ ಮಧ್ಯಾಹ್ನ ದಿಢೀರಂತ ಎದ್ದು ಬಂದವಳು ಕಿಚನ್ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡೆ. ತುಂಬ ಡೀಪ್ ಕ್ಲೀನ್ ಎಲ್ಲ ಮಾಡಲಿಲ್ಲ. ಮೇಲ್ಗಡೆ ಎಲ್ಲ ಚೀಲಕ್ಕೆ ಕಟ್ಟಿ ಪಾತ್ರೆ ಹಾಕಿದ್ದೀವಿ, ಅದನ್ನೆಲ್ಲ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಸಮ್ಮಗೆ ಥರ್ಸ್ಡೇ ಗುರುವಾರ ರಜಾ ಇತ್ತಲ್ವಾ, ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಸಮ್ಮು ಕೂಡ ಮನೇಲಿದ್ದ. ಬಾಕ್ಸ್ಗಳು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಆ ಪಾತ್ರೆಗಳು ಹಾಗೆ ಬಾಕ್ಸ್ಗಳಲ್ಲಿ ಇರೋದನ್ನೆಲ್ಲ ನಾನು ಮಲ್ಕೊಂಡೆ ಹೇಳಿದೆ. ಸಮ್ಮು ಬಾಕ್ಸಲ್ಲಿ ಇರೋದನ್ನೆಲ್ಲ ಸಾಮಾನ ಒಂದೊಂದು ಬೌಲಿಗೆ ಹಾಕಿ, ಒಂದೊಂದು ಗ್ಲಾಸಿಗೆ ಬೌಲಿಗೆ ಹಾಕಿಡಪ್ಪ, ಎಲ್ಲ ಡಿಶ್ ವಾಷರಿಗೆ ಹಾಕೋಣ ಅಂತ ಹೇಳಿದೆ. ಸಮ್ಮು ಹಾಗೆ ನಾನು ಹೇಗೆ ಹೇಳ್ತೀನಿ ಹಾಗೆ ಕೇಳ್ತಾನೆ. ಆ್ಯಕ್ಚುಲಿ ಅವ್ನು ಇವಾಗಲೇ ಅನ್ನ ಮಾಡ್ತಾನೆ, ಹಾಲು ಕಾಯಿಸ್ಕೊತಾನೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವನ ಹತ್ರ ಕೆಲಸ ಮಾಡಿಸ್ಬೇಕು ಅನ್ನೋದಲ್ಲ, ಮಕ್ಕಳು ಎಲ್ಲ ಕಲ್ತಿರಲಿ. ನಾನು ಅವನ ವಯಸ್ಸಲ್ಲಿ ಎಲ್ಲನೂ ಮಾಡ್ತಾಯಿದ್ದೆ. ಹಾಗಾಗಿ ನಾನು ಅವನ ವಯಸ್ಸಲ್ಲಿ ಎಲ್ಲ ಕಲ್ತಿರೋದ್ರಿಂದ ನಾನು ಈಗ ಇಂಡಿಪೆಂಡೆಂಟ್ ಆಗಿದ್ದೀನಿ. ಹಾಗಾಗಿ ಅವನು ಎಲ್ಲ ಕಲ್ತಿರ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಸಮ್ಮು ಬಾಕ್ಸಲ್ಲಿ ಇರೋದೆಲ್ಲ ಬಾಕ್ಸ್ ಖಾಲಿ ಮಾಡಿಡು ಅಂತ ಹೇಳಿದೆ. ಪ್ರತಿಯೊಂದು ಹಾಗೆ ಖಾಲಿ ಮಾಡಿ ಇಟ್ಟಿದ್ದ. ನಾನು ಎದ್ದು ಬಂದವಳೇನೆ ಎಲ್ಲ ಡಿಶ್ ವಾಷರ್ಗೆ ಜೋಡಿಸ್ಬಿಟ್ಟೆ. ತುಂಬ ಜನ ಹೇಳ್ತೀರಾ ಡಿಶ್ ವಾಷರ್ ವೇಸ್ಟು ಅಂತ. ನನಗೆ ಎಷ್ಟು ಯೂಸ್ ಆಗ್ತಿದೆ ಅಂತ ಹೇಳೋದಕ್ಕೆ ಈ ಸ್ಟೋರಿ.
ಬಂದು ಎಲ್ಲ ನನ್ನ ಹತ್ರ ಇರೋದೆಲ್ಲ ಸ್ಟೀಲು ಮತ್ತು ಗಾಜಿಂದು ಬಾಕ್ಸ್ಗಳು ಎಲ್ಲಾನು ನೀಟಾಗಿ ಡಿಶ್ ವಾಷರ್ಗೆ ಒಂದು ಟ್ರಿಪ್ಪು ಜೋಡಿಸ್ಕೊಂಡೆ. ಎಲ್ಲ ಬಾಕ್ಸ್ಗಳು ಇಟ್ಕೋದು, ತುಂಬ ದೊಡ್ಡ ಬಾಕ್ಸ್ಗಳನ್ನ ಹಾಗೇನೆ ಒರೆಸಿ ಇಟ್ಕೊಂಡೆ. ಖಾರದ ಪುಡಿಯವು ಮಾತ್ರ ನನ್ನ ಹತ್ರ ದೊಡ್ಡ ಬಾಕ್ಸ್ ಇರೋದು. ಇನ್ನು ಎಲ್ಲಾನು ಹಾಗೆ ಒರೆಸಿ ಇಟ್ಕೊಂಡೆ. ಇನ್ನು ಸಣ್ಣದು ಎಲ್ಲ ಬಾಕ್ಸ್ ಅರ್ಧ kg 1 kg 1/4 kg ಎಲ್ಲ ಬಾಕ್ಸ್ಗಳನ್ನ ಹಾಕ್ಕೊಂಡೆ. 1 ರೌಂಡು 1 ಅವರಲ್ಲಿ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಕೊಡುತ್ತೆ. ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರೆ ಫುಲ್ಲು ನೀಟಾಗಿ ನಾವು ಬಿಸಿಲಲ್ಲಿ ಒಣಗಿಸಿ ಒರೆಸಿ ಇಟ್ಟಿರ್ತೀವಲ್ಲ ಅದೇ ರೀತಿಯಾಗಿ ಬಾಕ್ಸ್ ರೆಡಿ ಆಗುತ್ತೆ. ಅದಾಗೋಷ್ಟೊತ್ತಿಗೆ ನಾನು ಶೆಲ್ಫೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಈ ಕಡೆ ಇದು ರೆಡಿ ಆಯಿತು. ಬಾಕ್ಸ್ಗಳಿಗೆ ಸಾಮಾನು ತುಂಬಿ ಜೋಡಿಸ್ಕೊಂಡೆ. ಸ್ಟವ್, ಮಿಕ್ಸಿ, ಸೆಲ್ಫೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಗೆ ಚಿಮಣಿ ಮತ್ತು ಪ್ಯೂರಿಫೈಯರ್ ಎಲ್ಲ ಒರೆಸ್ಕೊಂಡೆ. ಎಲ್ಲ ಧೂಳು ತಕ್ಕೊಂಡು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಸಂಜೆ 6-7 ಗಂಟೆ ಅಷ್ಟೊತ್ತಿಗೆ ನನ್ನ ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಆಯಿತು. ಇಡೀ ಮನೇನ ಹಸ್ಬೆಂಡ್ ಹಾಗೆ ಸಮ್ಮೂನೇ ಕ್ಲೀನ್ ಮಾಡಿ ರೆಡಿ ಮಾಡಿಕೊಟ್ರು. ಅದಾದ ತಕ್ಷಣ ನಾನು ಸ್ನಾನ ಮಾಡಿ ಸ್ವಲ್ಪ ಸಾಮಾನು ಬೇಕಿತ್ತು, ಸಾಮಾನು ತೊಗೊಂಡು ಬಂದೆ. ನೀವು ವಿಡಿಯೋದಲ್ಲಿ ನೋಡಿರ್ತೀರ ಸಾಮಾನು ತಂದು. ಎಲ್ಲಿತ್ತು ಶಕ್ತಿ ಗೊತ್ತಿಲ್ಲ, ಸುಸ್ತಾಗ್ತಿದೆ ಒಳಗಡೆ. ಆದರೂ ಕೂಡ ಪೂಜೆಗೆ ಎಲ್ಲವನ್ನ ರೆಡಿ ದೇವಿ ನೋಡಿದ್ದೀರಾ ಎಷ್ಟು ಚೆನ್ನಾಗಿ. ನಾನು ಹುಷಾರಿಲ್ದವಳು ರೆಡಿ ಮಾಡಿದ್ದೀನಿ ದೇವ್ರನ್ನ ಅಂತ ಅನ್ನಿಸ್ತಾನೇ ಇಲ್ಲ. ಅಷ್ಟು ಚೆನ್ನಾಗಿ ದೇವಿ ರೆಡಿಯಾಗಿತ್ತು. ಏನೋ ಹೇಳ್ಬೇಕಂತೆ ಸಮ್ಮು, ಎಲ್ಲಿ ಅವನು ನೀನು ಅದಾಗೆ ಆಪಲ್ ಬಂದಿದ್ದು. ಅದ್ರ ಜೊತೆಗೆ ಆಪಲ್ ತಿನ್ಕೊಂಡು ಒರಸ್ ಕುಡ್ಕೊಂಡು ನಾನು ಹಬ್ಬ ಮಾಡಿರೋದು. ಊಟ ಮಾಡೋಕ್ಕೆ ಏನೂ ಊಟ ಸೇರ್ತಲ್ಲ. ORS ಕುಡಿಯೋದು, ಆ್ಯಪಲ್ ತಿನ್ನೋದು, ಕೆಲಸ ಮಾಡೋದು ಅಲ್ಲ ಚಿನ್ನಿ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿಕೊಟ್ಟಿದ್ದಾನೆ ಸಮ್ಮು. ನಮ್ಮ ಮನೆಯವರು ಕೂಡ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ರು. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಗೂಡಿಸಿ ಒರೆಸಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಆ ಥರ ಮಾಡಿಕೊಂಡು ಈ ಸಲ ಹಬ್ಬನ ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಆಗೋದೇ ಇಲ್ಲ ಅಂತ. ದೇವಿ ಮಾಡಿಸ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ರೆ ಮಾಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಇದೊಂದು ಕನ್ಕ್ಲೂಷನ್ ಥರ. ನಾನು ಏನಾಯಿತು ಹಬ್ಬದ ಟೈಮಲ್ಲಿ ಅಂತ ತುಂಬ ಜನ ಕೇಳ್ತಿದ್ರಿ. ಹಾಗಾಗಿ ಹಬ್ಬದ ದಿನಾನೂ ಸುಸ್ತು. ಹಬ್ಬದ ದಿನಾನು ಏನು ಅಡುಗೆನೇ ಮಾಡಿಲ್ಲ ನಾನು. ಇದೇ ಫಸ್ಟು ಹಬ್ಬದ ದಿನ ಯಾವುದೇ ಅಡುಗೆ ಮಾಡಿಲ್ದಿರೋದು. ಅಮ್ಮನೇ ಮಾಡಿ ಕೊಟ್ಟು ಕಳಿಸಿದ್ರು. ಮತ್ತು ರಾತ್ರಿ ಅಮ್ಮನ ಮನೆಗೆ ಹೋಗಿ ಊಟ ಮಾಡಿದ್ದು, ಮಧ್ಯಾಹ್ನ ಕೊಟ್ಟು ಕಳಿಸಿದ್ರು. ಇದೇ ಫಸ್ಟು ನಾನು ಹಬ್ಬದಲ್ಲಿ ಅಡುಗೆ ಮಾಡಿಲ್ದಿರೋದು. ಸುಸ್ತು ಆದರೂ ರೆಡಿ ಆಗಿ ಒಂದು 10:30 ಹಂಗೆ ಮಲ್ಕೊಂಡೆ. 12:30ವರೆಗೂ ನೆಲದ ಮೇಲೆ ಮಲಗಿದ್ದೆ. ನೆಲದ ಮೇಲೆ ಮೀನ್ಸ್ ವಾಶ್ ಮಾಡಿರೋದು ಬೆಡ್ಶೀಟ್ ಹಾಕ್ಕೊಂಡು ಮಲಗಿದ್ದೆ. ಬೆಡ್ ಮೇಲೆಲ್ಲ ಮಲ್ಕೋಬಾರ್ದು, ಯಾಕಂದರೆ ಮತ್ತೆ ನಾವು ಪೂಜೆ ಮಾಡಬೇಕಲ್ವ. ಹಾಗಾಗಿ ಮತ್ತೆ ಎದ್ದ ಮೇಲೆ ಸ್ನಾನ ಮಾಡ್ಕೋಬೇಕು. ಹಾಗೆ ಮಾಡಿಕೊಂಡು ಪೂಜೆನ ಮಾಡಿಕೊಂಡೆ. ತುಂಬ ಜನ ಕೇಳ್ತಿದ್ರಿ ಏನಾಗಿದೆ, ಯಾಕೆ ಹುಷಾರಿಲ್ಲ, ಏನು ಹುಷಾರಿಲ್ಲ ಅಂತ ಕೇಳ್ತಿದ್ರಿ. ಅದಕ್ಕೆ ಇದೊಂದು ಕನ್ಕ್ಲೂಷನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಸಂಜೆ ಯಾರ ಮನೆಗೂ ಹೋಗಿ ಕರಿಯೋಕ್ಕೆ ಆಗ್ತಾಯಿಲ್ಲ ನನಗೆ. ನಾನು ಹೆಂಗೋ ಕಷ್ಟಪಟ್ಟು ರೆಡಿ ಆದೆ, ಪೂಜೆನೂ ಮಾಡಿದೆ. ಬಂದವರಿಗೆಲ್ಲ ಕುಂಕುಮ ಕೊಟ್ಟೆ. ತುಂಬ ಜನ ಮಿಸ್ ಆಗೋದ್ರು, ಒಂದು 10-15 ಜನದಷ್ಟು ಮಿಸ್ ಆಗೋದ್ರು. ಬೇಜಾರಾಯಿತು. ಪರವಾಗಿಲ್ಲ, ಅವರು ಅರ್ಥ ಮಾಡ್ಕೋತಾರೆ. ಒಟ್ಟಿನಲ್ಲಿ ಹಬ್ಬನ ಖುಷಿಯಾಗಿ ತುಂಬಾ ಚೆನ್ನಾಗಿ ಮಾಡಿದೆ. ಹಸ್ಬೆಂಡ್ ಏನು ಹೇಳ್ತಾರೆ? ಏನೋ ಕೆಲಸ ಮಾಡಿಲ್ಲ, ಪಕ್ಕದಲ್ಲಿ ಇರೋದ್ರಿಂದ ಏನಾರು ಅಂದ್ಕೊಬಂದ್ಬಿಟ್ಟು ಎಲ್ಲ ಅವ್ರು ಮಾಡಿದ್ರು, ಹಸ್ಬೆಂಡ್ ಮಾಡಿದ್ರು, ಮಗ ಮಾಡ್ದ. ಅಂದ್ರೆ ಈಗ ನೀವು ಆತರ ಹೇಳಿದ್ರಿ ಅಲ್ವಾ, ಹಸ್ಬೆಂಡ್ ಮಾಡಿದ್ರು ಮಗ ಮಾಡ್ದ ಅಂತ ಹೇಳ್ತಿದ್ದಾಳೆ. ಅಂದ್ರೆ ನಾನು ಈ ಪೂರ್ತಿ ಹೇಳಿರೋ ಸ್ಟೋರಿನೇ ಸುಳ್ಳು ಅಂತ ಜನಕ್ಕೆ ಕನ್ವೆ ಆಗುತ್ತೆ. ಹೌದು, ಮಾಡಿದೀನಿ, ಅಷ್ಟೊಂದು ಕೆಲಸ ಮಾಡಿಲ್ಲ. ಅವರಿಗೆ ಅದೆಲ್ಲ ಕೆಲಸ ಅನ್ಸೋದೇ ಇಲ್ಲ. ಅವರು ಬೆಳಗ್ಗೆ ಎದ್ದೇಳಬೇಕು, ಚೆನ್ನಾಗಿ ವಾಕ್ ಮಾಡಬೇಕು, ಕೆಲಸ ಮಾಡಬೇಕು. ಅವರು ಕುತ್ಕೊಂಡು ಕೆಲಸ ಮಾಡ್ತಾರಲ್ವ, ಹಾಗಾಗಿ ಅವ್ರಿಗೆ ಕೆಲಸ ಅನ್ಸೋದೇ ಇಲ್ಲ. ಹಾಗಾಗಿ ಆ ಥರ ಹೇಳ್ತಿದ್ದಾರೆ. ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು. ಎಲ್ಲ ಸಾಮಾನೆಲ್ಲ ಮತ್ತೆ ನಾನೇ ಹೋಗ್ತಿದ್ದೆ. ಯಾವಾಗಲೂ ಏನೇ ಸಾಮಾನು ತರಬೇಕಿದ್ರು ನಾನೇ ಹೋಗ್ತಿದ್ದೆ. ಈ ಸಲ 3/4 ಭಾಗ ಸಾಮಾನ ಅವರು ಮತ್ತು ಅವ್ರಿಗೆ ಗೊತ್ತಿರೋರ ಕೈಯಿಂದನೇ ತರಿಸಿ ಕೊಟ್ಟಿದ್ರು. ಅದೊಂದು ಹೇಳಬೇಕು. ಹೆಂಗೋ ಫೈನಲಿ ಆಯಿತು. ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಆಶ್ರಮದಲ್ಲಿ ಹುಣ್ಣಿಮೆ ಪೂಜೆ ಮುಗ್ದಿರುತ್ತೆ. ಈಗ ನಾವು ಹೋಗೋಷ್ಟೊತ್ತಿಗೆ ದೇವ್ರು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು, ತುಂಬ ದಿನ ಆಗಿತ್ತು ಆಶ್ರಮಕ್ಕೆ ಹೋಗಿ, ಮೈಸೂರು ಆಶ್ರಮಕ್ಕೆ ಹೋಗಿ ಹುಣ್ಣಿಮೆ ಪೂಜೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಊಟ ಕೂಡ ಇರುತ್ತೆ. ಊಟ ಮುಗಿಸ್ಕೊಂಡು ಮನೆಗೆ ಬರ್ತಾ ಸಿಗ್ತೀನಿ. ಹಾಗೆ ಅಲ್ಲಿ ಆಶ್ರಮದಲ್ಲೂ ಪೂಜೆ ಕೂಡ ನಿಮಗೆ ತೋರಿಸ್ತೀನಿ.
ಮಾತಾಡ್ಬೇಕು. ಸಮು ಏನೋ ಹೇಳ್ಬೇಕಂತೆ ಕೇಳಿ. ಸಮುಗೆ ನಾಳೆ ಕೂಡ ಯೂಟಿ ಇದೆ, ಹಾಗಾಗಿ ಓದ್ಕೊಂಡು ಬಂದಿದ್ದಾನೆ. ಓದ್ಕೊಂಡು ಬಂದ್ಯಾ? ನಾಳೆ ಇಂಗ್ಲಿಷ್ ಯೂಟಿ ಇದೆ, ಓದ್ಕೊಂಡು ಮಾತಾಡ್ಬೇಕು ಅಂದ್ಬಿಟ್ಟು ನೋಡಿ. ನೀನು ಸ್ಕೂಲ್ ಎಲ್ಲ ತೆಗೆದ್ರೆ ಓದ್ಕೋಬೇಕಂದ್ರೆ ಮಾತಾಡ್ತಾನ. ಇಲ್ಲ, ಓದ್ಕೊಂಡು ಬಂದಿದ್ದಾನೆ ಇವತ್ತು. ನಾನು ಹೇಳ್ದೆ ಓದ್ಕೊಂಡ್ರೆ ಮಾತ್ರ ಹೋಗೋದು, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಓದಿ ಮುಗಿಸಿ ಬಂದಿದ್ದಾನೆ ಅಲ್ಲಪ್ಪ. ರಾಖಿ ಹಬ್ಬದ ಹಿಂದಿನ ದಿನ ನೈಟ್ ರಾಖಿ ತಗೊಳಕ್ಕೆ ಅಂತ ಬಂದಿದೀವಿ. ತುಂಬಾ ವೆರೈಟೀಸ್ ಆಫ್ ರಾಖಿಗಳು ಇದೆ. ನೈಟ್ ಎಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ರೆ ನಾಳೆ ಅವ್ನು ಯಾವಾಗ ಫ್ರೀ ಇರ್ತಾನೆ ಅವಾಗ ನನ್ನ ತಮ್ಮ ಯಾವಾಗ ಫ್ರೀ ಇರ್ತಾನೆ ಅವಾಗ ಕಟ್ಟೋದಿಕ್ಕಾಗತ್ತೆ ಅಂತ ಹೇಳಿ ರಾಖಿ ತಗೊಳೋದಕ್ಕೆ ಬಂದಿದೀವಿ. ಸಮೂಗೊಂದು ನನ್ನ ತಮ್ಮಂಗೊಂದು ಅಂತ ತಗೊಂಡಿದೀವಿ. ಆಫೀಸ್ ಮುಗಿಸ್ಕೊಂಡು ಈವ್ನಿಂಗ್ ಬಂದಿದ್ದ, ಆಗ ಫ್ರೀ ಆಗಿದ್ದ. ನಾವು ಅಮ್ಮನ ಮನೆಗೆ ಹೋಗಿ ರಾಖಿಯನ್ನ ಕಟ್ತಾ ಇದೀನಿ. ರಾಖಿ ಕಟ್ಟೋದಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ರಾಖಿ ಅವನಿಗೆ ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ, ಮತ್ತೆ ತುಂಬಾ ದಿನ ಇಟ್ಕೋತಾನೆ ರಾಖಿನ. ಹಾಗಾಗಿ ತೀರಾ ಸಿಂಪಲ್ ಆಗಿರೋ ರಾಖಿಯನ್ನ ತಗೊಂಡಿದೀನಿ. ಸಮ್ಮುಗೆ ಯಾರು ರಾಖಿ ಕಟ್ಟಕ್ಕಿಲ್ಲಲ್ಲ, ಅವನು ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳಿ ಅವನೊಂದು ರಾಖಿಯನ್ನ ತಗೊಂಡಿದ್ದಾನೆ. ಅವನು ನವಿಲ್ ಗರಿದು ರಾಖಿ ತಗೊಂಡಿದ್ದಾನೆ. ಅಮ್ಮನ ಮನೆಗೆ ಹೋಗಿ ರಾಖಿ ಕಟ್ಟಿ ಸ್ವೀಟ್ ತಿನ್ಸಿ ಅಕ್ಷತೆ ಕಾಳಾಕಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಾವು ಆಶ್ರಮಕ್ಕೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಹೊರಟು ಬಂದ್ವಿ. ಮತ್ತೆ ಸಮ್ಮುಗೆ ಏನಂದ್ರೆ, ನಾನು ನನ್ನ ತಮ್ಮಂಗೆ ಏನು ಮಾಡೋ ಹಾಗಿಲ್ಲ, ಮತ್ತೆ ನನ್ನ ಹಸ್ಬೆಂಡ್ಗೂ ಏನು ಮಾಡೋ ಹಾಗಿಲ್ಲ. ಇವನಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಹಾಗಾಗಿ ಇವನ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ, ಮತ್ತೆ ಅವನಿಗೆ ಯಾರು ರಾಖಿ ಕಟ್ಟಕ್ಕೂ ಇರ್ಲಿಲ್ಲಲ್ಲ, ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನೇ ಕಟ್ತೀನಿ ಅಂತ ಹೇಳ್ಬಿಟ್ಟು ಕಟ್ಕೊಡ್ತಾ ಇದ್ದೀನಿ. ಅವನು ತೆಗೆಸ್ಕೊಂಡು ಬಂದಿದ್ದ ನವಿಲ್ಗರಿದು ರಾಖಿ, ಆದರೆ ಆ್ಯಕ್ಚುಲಿ ಅದು ಇರಲೇ ಇಲ್ಲ. ಈವ್ನಿಂಗ್ ಕಟ್ತೆ, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಕಿತ್ತೆ ಹೋಗ್ಬಿಟ್ಟಿತ್ತು. ಬೇಜಾರಾಗ್ತಾ ಇತ್ತು. ಅದಕ್ಕೆ ಈ ತರ ಡಿಸೈನರ್ ರಾಖಿಗಳನ್ನ ತಗೊಳಲ್ಲ. ಸಿಂಪಲ್ ಆಗಿರೋದಾದ್ರೆ ತುಂಬಾ ದಿನ ಇಟ್ಕೋಬಹುದು ರಾಖಿನ ಅನ್ನೋದಕ್ಕೋಸ್ಕರ ಇವನಿಗೂ ಕುಂಕುಮ ಇಟ್ಟು ರಾಖಿ ಕಟ್ಟಿ ಸ್ವೀಟ್ ತಿನ್ಸಿ ಅಕ್ಷತೆ ಕಾಳನ್ನ ಹಾಕ್ತೆ. ತುಂಬಾ ಖುಷಿ ಪಡ್ತಾ ಇದ್ದ. ಅದಕ್ಕೆ ಹೇಳ್ತಿದ್ದ, ನಾನು ನಿನಗೆ ತಂಗಿ ಆಗಿದ್ದೀನಿ ಅಂತ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highway. ಹಸ್ಬೆಂಡ್ಗೆ ಕಸ್ಟಮರ್ ಕಟ್ಟಿರೋದು, ಸಮ್ಮುಗೆ ನಾನೇ ಕಟ್ಟಿರೋದು. ಸಮ್ಮುಗೆ ನಾಳೆಯಿಂದ ನಾನು ತಂಗಿ. ಅಣ್ಣ ಅಣ್ಣ ಚಾಕ್ಲೇಟ್ ಕೊಡ್ಸೋಣ, ಅಣ್ಣ ಅಣ್ಣ ಬಿಸ್ಕೆಟ್ ಕೊಡ್ಸೋಣ ಅಂತೀನಿ. ಕೊಡ್ಸ್ತೀಯ ಮನೆ? ಕೊಡ್ಸಿದ್ದೀನಿ. ಕೊಡ್ಸಲ್ವಂತೆ. ಮತ್ತೆ ನಾನು ರಾಖಿ ಕಟ್ಟಿದೆಲ್ಲ ವೇಸ್ಟ್ ಆಗೋಯ್ತು. ನಾನು ರಾಖಿ ಕಟ್ತೆ, ನನ್ನ ಮಗ ₹1 ಕೊಡ್ಲಿಲ್ಲ. ಅಲ್ಲ, ನಾನು ರಾಖಿ ಕಟ್ಟಿದೆ, ₹1 ಕೊಡ್ಲಿಲ್ಲ, ₹10 ಕೊಡ್ಲಿಲ್ಲ. ಹೌದಾ? ಬೇಜಾರಾಯ್ತು. ಇಲ್ಲ, ₹10 ಕೊಡಕ್ಕೆ ₹1 ಸ್ಯಾಂಡೇಜ್ ಇದೆ, ನಾಳೆ ಕೊಡ್ತಾನ. ಆಶ್ರಮಕ್ಕೆ ಬಂದ್ವಿ. ಅಮ್ಮವ್ರ ಹತ್ರ ಮಾತಾಜಿ ಹತ್ರ ಆಶೀರ್ವಾದ ತಗೊಂಡು ನಮಸ್ಕಾರ ಮಾಡ್ಕೊಂಡು ಹಾಗೆ ನಿತ್ಯನ್ ಸ್ವಾಮೀಜಿ ಹತ್ರ ಬಂದಿದೀವಿ. ಧ್ಯಾನ ಮಂದಿರ ಇದು. ನನ್ನ ವಿಡಿಯೋದಲ್ಲಿ ತುಂಬಾ ಸಲ ನೋಡಿರ್ತೀರಾ. ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಕರಿಪಂಪಿ ಸ್ವಾಮೀಜಿ ಹತ್ರ ಹೋಗಿ ಅಲ್ಲಿ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೇನೆ ಹುಣ್ಣಿಮೆಯ ಪೂಜೆ ಆಗಿರೋದ್ರಿಂದ ದೇವಿ ಮಹಾತ್ಮೆ, ಕಥೆಯ ಪಾರಾಯಣ, ಪೂಜೆ ಎಲ್ಲವನ್ನ ಕೂಡ ಮಾಡಿರ್ತಾರೆ. ನೋಡ್ತಾ ಇದ್ದೀರಾ, ದೇವಿಯನ್ನ ಕೂರ್ಸಿರ್ತಾರೆ. ದೇವಿಗೆ ಕೂಡ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಕ್ಕೊಂಡು ಊಟಕ್ಕೆ ಅಂತ ಹೋಗ್ತೀವಿ. ಊಟಕ್ಕೆ ಮಸಾಲೆ ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ, ಪುಳಿಯೋಗರೆ, ಅನ್ನ, ಸಾಂಬಾರು, ಪಾಯಸ, ಪಲ್ಯ, ಮೈಸೂರು ಪಾಕು ಎಲ್ಲವನ್ನ ಮಾಡ್ಸಿರ್ತಾರೆ. ಹಬ್ಬದ ಅಡಿಗೆ ತರ ಇರುತ್ತೆ. ಊಟ ಮುಗಿಸ್ಕೊಂಡು ಇಲ್ಲಿ ನರ್ಸರಿಯಿಂದ ತಂದಿರೋ ಟೊಮ್ಯಾಟೊ ಗಿಡ, ಹಾಗೆ ಬದನೆಕಾಯಿ, ಹಸಿಮೆಣಸಿನಕಾಯಿದು ಗಿಡಗಳನ್ನ ಇಟ್ಟಿದ್ರು. ನಾನು ಇದೇ ಫಸ್ಟ್ ಈ ತರ ಗಿಡಗಳನ್ನ, ಸಸಿಗಳನ್ನ ನೋಡ್ತಾ ಇರೋದು. ಈ ತರ ಪುಟ್ಪುಟಾಣಿ ಸಸಿಗಳನ್ನ ತಂದು ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಕೂಡ ಇದೇ ಫಸ್ಟ್ ಈ ತರ ಪುಟ್ಪುಟಾಣಿ ಪಾಟ್ ಅಲ್ಲಿ ಗಿಡಗಳನ್ನ ಹಾಕಿರೋದನ್ನ ನೋಡಿರೋದು. ಸಮು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟ. ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಮಾಡಿದೀನಿ. ಬಾಟ್ಲು, ವಾಟರ್ ಬಾಟ್ಲ್ ಇದೆಯಲ್ಲ, ಅದನ್ನ ಕರೆಕ್ಟಾಗಿ ಇಡ್ಬೇಕು ತಾನೆ. ಎಲ್ಲಿ ಆ ಜಾಗದಲ್ಲಿ ಇಲ್ಲೆಲ್ಲ ಇಟ್ಟಿದ್ದಾರೆ. ಎಲ್ಲಿ ಕೊಡಿ, ತೋರಿಸ್ತೀನಿ, ಕೊಡಿಲಿ. ಬಾಟ್ಲ ಇಲ್ಲಿ ಇಟ್ಟಿದ್ದಾರೆ. ಅದು ಮಿಸ್ ಆಗಿ ಕ್ಲಚ್ ಇದೆಯಲ್ಲ, ಅದ್ರ ಕೆಳಗಡೆ ಸೇರ್ಕೊಂಡ್ಬಿಟ್ರೆ ಕ್ಲಚ್ ಹೋದು ಬ್ರೇಕ್ ಅಪ್ಲೈ ಮಾಡಕ್ ಹೋದಾಗ ಏನ್ ಮಾಡೋದು? ಓ ಮೈ ಗಾಡ್. ಇವರು ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಚೆನ್ನಾಗೆ ಮಾತಾಡ್ತಾ ಇರ್ತಾರೆ.
ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾರೆ. ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನನಗೆ ನಿಜವಾಗ್ಲೂ ಕತೆ ಹೇಳಕ್ ಬರಲ್ಲ, ನೋಡಿ ನೋಡಿ ಸರಿನಾ? ಆದ್ರೂ ಆದಷ್ಟು ಹೇಳಕ್ ಟ್ರೈ ಮಾಡ್ತೀನಿ. ಅದೆಲ್ಲ ನಾನು ಸುಮ್ನೆ ಕೂತ್ಕೊಂಡು ಮಾತಾಡಿ ಅಂದ್ರೆ ಮಾತಾಡ್ಬೋದು. ನೋಡಿ ಕಾರ್ ಓಡ್ಸಕ್ ಕೊಟ್ಬಿಟ್ಟು ಅವ್ರ ಅವಾಗೆ ಕಾರ್ ಡ್ರೈವ್ ಸಿಗೋದು, ಮಾಡ್ತಾ ಇದೀನಿ. ಅವ್ರ ಅವಾಗೆ ಸಿಗೋದು, ಕಾರ್ ಡ್ರೈವ್ ಮಾಡುವಾಗೇನೆ ಸಿಗೋದು. ಮಾಡ್ತಾ ಇದೀನಿ. ಆಮೇಲೆ ಕಮೆಂಟ್ ಎಲ್ಲ ಹಾಕಿದಾರೆ ಸ್ವಲ್ಪ ಮಾತಾಡಿ ಅಂತ, ಅದಕ್ಕೆ ಮಾತಾಡ್ತಾ ಇದೀನಿ. ಜಾಸ್ತಿ ಮಾತಾಡ್ತಿದ್ದೆ. ಸ್ವಲ್ಪ ಮಾತಾಡಿ ಅಂತ ಹೇಳಿ. ಆಕ್ಚುಲಿ ಏನಂದ್ರೆ ಅವ್ರ ಸೈಡಲ್ಲೇ ಬಾಟಲ್ ಇದ್ದಿದ್ದು, ಅದು ಮಿಸ್ ಆಗಿ ಬಿದ್ದಿದೆ. ನಾವು ಹೀಗೆ ಶಾಪ್ಗೆ ಇಳಿದ್ಬಿಟ್ಟು ಬರೋಷ್ಟೊತ್ತಿಗೆ ಅವರು ಬಾಟಲ್ ಬೀಳ್ಸಿದ್ದೀರಾ ಅಂತ ಬೈತಾ ಇದ್ರು. ನಾವು ಕೇಳಿಸ್ಕೊತೀವಿ, ಸುಮ್ಮನೆ ಆಗ್ತೀವಿ. ನಾನು ಸುಮ್ನಿರಲ್ಲ, ಕೇಳಿಸ್ಕೊಂತಾರಂತ ಬೈದ್ಬಿಡೋದು. ಕೇಳಿಸ್ಕೊತಾರೆ, ಬುದ್ಧಿ ಬರುತ್ತೆ ಅಂತ ಬೈತಾರೆ ಪಾಪ. ನಾವು ಕೇಳಿಸ್ಕೊತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಆಶ್ರಮಕ್ಕೆ ಹೋಗಿದ್ವಿ. ಇವು ಸುಮ್ನಿರ್ಬೇಕಿಲ್ಲ. ಸಮೃದ್ಧ ಹೋಗಿ ಡೈಮಂಡ್ ರಾಖಿ ಕೇಳಿದಾನೆ. ಎಲ್ಲಿಂದ ತಂದು ಕೊಡ್ತಾರ ಅವರು? ಅವನಿಗೆ ಕಟ್ಟಕ್ಕೆ ಯಾರು ಇಲ್ಲ, ಡೈಮಂಡ್ ರಾಖಿ ಅಂತೆ. ಮಾತಂದ್ರೆ ಹೇಳ್ತಾನೆ, ಓಲೆ ಬಿಚ್ಚು ಅಂತ ಯಾರೋ ಹೇಳಿದ್ರು. ಅದಕ್ಕೆ ಅವ್ರಿಗೆ ಹೇಳಿದಾನೆ, ಇಲ್ಲ ನಾನು ಡೈಮಂಡ್ ಇಯರಿಂಗ್ ತಗೋತೀನಿ, ಜಮ್ ಸ್ಟೋನ್ದು ಇಯರಿಂಗ್ ತಗೋತೀನಿ ಅಂತೆಲ್ಲ ಹೇಳ್ಬಿಟ್ಟು ಬಂದವನೆ. ಹಂಗೇನೆ ಅವನು. ಇವಾಗ ರಾಖಿ ಕಟ್ಟಕ್ಕೆ ಯಾರು ಇಲ್ಲ ಅಂದ್ರೆ ಡೈಮಂಡ್ ರಾಖಿ ತಗೊಂಡ್ಮೇಲೆ ಕಟ್ಕೋತೀನಿ ಅಂತ ಹೇಳಿ ಆಶ್ರಮಕ್ಕೆ ಹೋಗಿದ್ದು ವಿಡಿಯೋ ನೋಡಿದ್ದೀರಾ. ಆಶ್ರಮದಲ್ಲಿ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತು, ಊಟ ಮಾಡ್ತಾ ಇದ್ರು. ನಾವು ನಮಸ್ಕಾರ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಈಗ ಮನೆ ಕಡೆ ಹೊರಡ್ತಾ ಇದೀವಿ. ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅದು ಎಲ್ಲೆಲ್ಗೋ ಹೋಗ್ತಾ ಇದೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ನಿಮ್ಮ ಅಣ್ಣ ತಮ್ಮಂಗೆ ರಾಖಿ ಕಟ್ಟಿದ್ರಾ ಅಂತ ಹೇಳಿ ಕಮೆಂಟ್ ಮಾಡಿ. ಬೇರೆ ಬೇರೆ ಊರಲ್ಲೆಲ್ಲ ಇರ್ತಾರೆ, ಅವಾಗ ತುಂಬಾ ಬೇಜಾರಾಗುತ್ತೆ, ರಾಖಿ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ. ನೀವು ಯಾವಾಗ ಹೋಗ್ತೀರಾ ಅವಾಗೆ ಕಟ್ಟಿ. ಆವತ್ತಿನ ದಿನನೇ ರಕ್ಷಾಬಂಧನ ಅಂತ ಹೇಳ್ಕೊಂಡು ಅವತ್ತಿನ ದಿನನೇ ಕಟ್ಟಿ. ನೀವು ಹೇಗೆ ರಕ್ಷಾಬಂಧನ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.